ಸ್ಕ್ಯಾಮ್ಗೆ ನಾವು ಈಸಿಯಾಗಿ ಬೀಳ್ತೀವಿ. ಯಾರಾದ್ರೂ ಸೂಟ್ ಹಾಕೊಂಡು ಚೆನ್ನಾಗ್ ಮೇಕಪ್ ಮಾಡ್ಕೊಂಡು ಕಾನ್ಫಿಡೆಂಟ್ ಆಗಿ ಸುಳ್ಳು ಹೇಳಿದ್ರು ನಾವ್ ನಂಬಿಡ್ತೀವಿ. ವೈಟ್ ಕೋಟ್ ಹಾಕೊಂಡವರೆಲ್ಲ ಡಾಕ್ಟರ್ ಆಗ್ತಾರ, ಕಾವಿ ಹಾಕೊಂಡವರೆಲ್ಲ ಗುರುಜಿಗಳಾಗ್ತಾರ, ನೀವೇ ಹೇಳಿ. ಆದ್ರೆ ನಮ್ ಬ್ರೈನ್ ಒಂದ್ ಪವರ್ ಪೊಸಿಷನ್ ಸ್ಟೇಟಸ್ ನಲ್ಲಿ ಇರೋರ್ ಮುಂದೆ ನಮ್ ಲಾಜಿಕ್ ಸ್ವಿಚ್ ನೇ ಆಫ್ ಮಾಡ್ಬಿಡುತ್ತೆ. ಅವ್ರು ಹೇಳ್ತಿದಾರಂದ್ರೆ ಸುಳ್ಳಾಗಕ್ ಚಾನ್ಸೇ ಇಲ್ಲ, ಅವ್ರು ನಂಬು ಅಂತ ನಂಬಿಸ್ಬಿಡುತ್ತೆ. ಈ ಪ್ರಾಬ್ಲಮ್ಯಾಟಿಕ್ ಎಫೆಕ್ಟ್ ಅಥಾರಿಟಿ ಬಯಸ್. ಅಂಡ್ ಇದೇ ರೀಸನ್ ಗೆ ಫೇಕ್ ಟ್ರೇಡಿಂಗ್ ಗುರೂಸ್, ಸ್ಕ್ಯಾಮ್ ಕಾಲ್ಸ್, ಕಲ್ಟ್ ಲೀಡರ್ಸ್ ಇಷ್ಟು ಈಸಿಯಾಗಿ ಜನರನ್ನ ಮ್ಯಾನಿಪುಲೇಟ್ ಮಾಡ್ತಿರೋದು. ಇದ್ರಲ್ಲಿ ವರ್ಸ್ಟ್ ಪಾರ್ಟ್ ಏನ್ ಗೊತ್ತಾ, ಎಜುಕೇಟೆಡ್ ಜನ ಕೂಡ ಈ ತರ ಸ್ಕ್ಯಾಮ್ಸ್ ಗೆ ಈಸಿಯಾಗಿ ಬೀಳ್ತಾರೆ. ಅದು ಆ ಟಿಪ್ ಟಾಪ್ ಆಗಿರೋ ಸ್ಕ್ಯಾಮ್ಸ್ಟರ್ಸ್ ತಪ್ಪಲ್ಲ. ಅದೇನೋ ಹೇಳ್ತಾರಲ್ಲ, ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋದೇ ಇರ್ತಾರೆ ಅಂತ. ಅದಕ್ಕೆ ಯಾವಾಗ್ಲೂ ಕಿವಿ ಫ್ಲಾರ್ ಇಡೋರ್ಗೆ ಇನ್ಮೇಲಿಂದ ಒಂದ್ ಚಿಕ್ಕ ಕ್ವೆಶ್ಚನ್ ಕೇಳಿ, ನೀವ್ ಹೇಳ್ತಿರೋದಕ್ಕೆ ಪ್ರೂಫ್ ಏನು ಅಂತ. ಹಾಗ್ ನೋಡಿ ಅವ್ರ ಬಂಡವಾಳ ಬಯಲಾಗುತ್ತೆ.